ಒಂದ್ರ ಮೇಲೊಂದು ನನಗೆ ಏನಾದರೂ ಒಂದು ಬರ್ತಾನೇ ಇದ್ದಾವೆ. ಥು, ಏನು ಮಾಡೋದು ಏನೋ. ಇವಾಗ ನೋಡಿದ್ರೆ ಈಗಾಗ ನಾನು ಗುಂಡ ನಮ್ದು ಈ ಮನೆ ನಮಗೆ ಈ ಜಾಗ ಸೇರಿದ್ದು ಅಂತೇಳಿ ನಮ್ಮ ಮನೆ ಮೇಲೆ ಅವರು ಕಂಪ್ಲೇಂಟ್ ಮಾಡಿದಾರಂತೆ. ಅದಕ್ಕೇ ಏನಪ್ಪ ಮಾಡಲಿ ಇವಾಗ. ನಾನು ಮುಂಚೆನೇ ಅದನ್ನು ಅರ್ಥ ಮಾಡ್ಕೊಂಬಿಲ್ಲ. ಇವಾಗ ಏನು ಮಾಡೋದು, ತುಂಬ ಬೇಜಾರಾಗ್ತೈತಿ. ಸೈಟ್ಗಳು ನೋಡಿದ್ರೆ ಹಂಗೆ ಸಮಸ್ಯೆ ಆಯಿತು, ಮನೆ ನೋಡಿದ್ರೆ ಈ ಥರ ಸಮಸ್ಯೆ ಆಗೈತಿ ಇವಾಗ. ಏನು ಮಾಡೋಕ್ಕಾಗಲ್ಲ. ಪಂಚಾಯತಿಲಿ ಹೇಳಿದ್ರಲ್ಲ, ನೋಡಿ ನೀವು ಬರೀ ಖಾತೆ ಮಾಡ್ಕೊಂಡಿದ್ರೆ ಮನೆದು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, ರಿಜಿಸ್ಟ್ರ್ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳ್ತವ್ರೆ. ಇವಾಗ ಏನು ಮಾಡೋದು. ಅವ್ರಿಗೆ ಬರೋದಾದರೆ ಅವ್ರಿಗೆ ಬಿಟ್ಕೊಟ್ಬಿಡ್ತೀನಿ. ಹೇಳ್ತೀನಿ ನಿಮಗೆ ಬಿಟ್ಕೊಡ್ತೀನಪ್ಪ, ನಿಮ್ಮ ಮನೆ ನಿಮಗೆ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ನಮ್ಮಿಬ್ರು ಹೆಣ್ಮಕ್ಳು ಇದ್ದಾರಲ್ಲ, ಹೋಗ್ಬಿಟ್ಟು ಅವ್ರ ತಗೆ ಯಾರ ತಗ ನಮ್ಮೊಬ್ರು ತೆಗಿದ್ದು ಬಿಡ್ತೀನಿ. ಏನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ಹಂಗೆ ಆಗೈತೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಮಾಡಿಕೊಂಡೆ ಎಲ್ಲನ. ಇವಾಗ ನನ್ನ ಮೇಲೆ ಬೇರೆ ಇವ್ರಿಗೆ ಸಿಟ್ಟೈತೆ. ಇವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಮನೆ ನಮಗೆ ಬಿಡಲೇಬೇಕು, ನಮ್ಮ ಜಾಗನ ಅಂತ ಕೇಳ್ತಾರೆ. ಇನ್ನೇನು ಮಾಡೋದು. ಬಿಟ್ಟು ಹೋಗ್ತೀನಿ ಕಣಪ್ಪ ಅಂತ ಹೇಳ್ತೀನಿ. ಸ್ವಲ್ಪ ದಿನ ಇರು, ಈ ತಿಂಗಳು ಹಂಗೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಕಣಪ್ಪ ಅಂತ ಹೇಳ್ತೀನಿ. ಎಲ್ಲಿರುತ್ತಮ್ಮ? ಇಲ್ಲೇ ಅಲ್ಗುಂಡ ನಿಂತ್ಕೊಂಡಿದ್ದ, ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಏನು ಮಾಡೋಣಮ್ಮ. ಇವಾಗ ನೋಡಿದ್ರೆ ಮನೆದೆಲ್ಲ ನಮ್ಮ ಹೆಸ್ರಿಗೈತೆ, ಮನೆ ಬಿಡಬೇಕು ಅಂತಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಿಡ್ತೀನಪ್ಪ ಅಂತ ಹೇಳ್ತೀನಿ. ಏನು ಮಾಡೋಣ, ಬಿಟ್ಟು ಹೋಗ್ತೀನಿ ಬಿಡೋಕ್ಕಾಗ್ಲಾಗೆ. ಇವಾಗ ನನಗಂತೂ ಇದೆಲ್ಲ ಹಿಂಗೆ ಆಗಿರೋದಕ್ಕೂ ಅದಕ್ಕೂ ನನಗೆ ತುಂಬ ಬೇಜಾರಾಗೈತೆ. ಮನೆ ಬಿಡ್ತೀಯ ನೀನು? ಯಾಕೆ ಬಿಟ್ಟು ಹೋಗ್ತೀಯ? ಬಿಡಬೇಡ. ನೀನು ನೋಡು ಹೆಂಗೆ ಹೇಳ್ತಾ ಇದೆಯಾ. ಬಿಟ್ಟೋಗ್ಬೇಡ. ಬಿಟ್ಟೋದ್ರೆ ಯಾರನ್ನ ಏನಂತಾರೆ? ಬಿಟ್ಟೋಗ್ಬಾರ್ದು. ಯಾರನ್ನ ತಾಂಡಿದ್ಲಪ್ಪ ಅವಾಗ ಅವರು ತಮ್ಮಂತ ಹೇಳ್ತಾರೆ. ಯಾಕೆ ಬಿಟ್ಟು ಹೋಗ್ತೀಯ? ನೀನು ಯಾಕೆ ಕ್ಲಾಸ್ ಮಾಡ್ಕೊಂತೀಯ? ಆಗ ನನಗೆ ವಾದ ಮಾಡೋಕ್ಕಾಗಲ್ಲ ಕಣಕ್ಕ ಗಿಡಮಕ್ಕ. ತುಂಬ ಬೇಜಾರಾಗ್ಬಿಟ್ಟೈತೆ. ವಾದ ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಆಗಿರೋದಕ್ಕೆ ಇನ್ಯಾಕೆ ವಾದ ಮಾಡೋಕೆ ಹೋಗೋಣ ಅವ್ರ ಮುಂದೆ. ಇನ್ಯಾಮಕ್ಕ ಇಟ್ಕೊಂಡು ವಾದ ಮಾಡೋಣಕ್ಕ? ನ್ಯಾಯವಾಗಿದ್ದಿದ್ರೆ ಮಾತಾಡ್ಬೋದಾಗಿತ್ತು. ಪ್ರವೀಣ ನೋಡಿದ್ರೆ ಇಂಥ ಕೆಲಸ ಮಾಡೋದಾನೆ. ಇನ್ನೇನು ಮಾಡೋದು ಹೇಳು? ಈ ಪ್ರವೀಣ ನ್ಯಾಯದಾನ ಆಗಿದ್ರೆ ಬಿಡಪ್ಪ ಹೆಂಗೋ ಅಂತ ನಾನು ಮಾತಾಡ್ತಿದ್ದೆ. ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ನಾನು ಇನ್ಯಾಮಕ್ಕ ಇಟ್ಕೊಂಡು ಮಾತಾಡೋಣ ಹೇಳು? ಏನು ತಮ್ಮ, ಹೋಗಿ ನಿನ್ಗೆ ಯಾಕೆ ಬುದ್ಧಿಲ್ಲ? ಯಾಕೆ ಹಿಂಗೆ ಹೇಳಕ್ಕೆ ಹೋಗ್ತೀಯ? ಹಿಂಗೆ ಹೇಳಿದ್ರೆ ಅವ್ರು ಇನ್ನೂ ನಿನ್ನ ಸಾದ್ರ ತಗೊಂತಾರೆ, ಇನ್ನೂ ಮ್ಯಾಕ್ ಹೋಗ್ಬಿಡ್ತಾರೆ. ಅವನಂತೂ ಗುಂಡ ನನ್ನಂಗೆ ಯಾರು ಇಲ್ಲ ಏರಿಯಾದಲ್ಲಿ ಅವಂಗೆ ಆಡ್ತಾನೆ. ಅಂತರ ಮುಂದೆ ನೀನು ಇನ್ನೂ ಹಿಂಗೆ ಹೇಳಕ್ಕೆ ಹೋಗ್ತಿಲ್ಲ ಋತು. ಏನೋ ನನ್ನ ಕಂಪ್ನಿ ಬಿಡಾಕ ಹೇಳೋದಂತೆ ಹೇಳ್ತೀನಿ. ಇನ್ನೇನು ಮಾಡೋದು ಹೇಳು? ಬಿಡ್ಬೇಕಂದ್ರೆ ಬಿಡಲೇಬೇಕಾಗುತ್ತೆ. ನಾನು ಇವಾಗ ಯಾವುದೂ ಟೆನ್ಷನ್ ತಗೊಂಬಂಗಿಲ್ಲ. ಅವರು ಬಿಡ್ರಿ ಅಂದರೆ ಬಿಡ್ತೀನಿ ಅಷ್ಟೇ. ಕೇಳ್ತೀನಿ ಬಿಡು ಅಂತಂದರೆ ಬಸಣ್ಣ ಮಾಮನೂ ಗುಂಡಪ್ಪನೂ ಕೇಳ್ತೀನಿ. ಅಲ್ಲೇ ಇದ್ದಾರೆ ಇಬ್ಬರೂ. ಹೋಗಿ ಕೇಳಿ ಅದೇನಾಗುತ್ತೆ ಆಗಲಿ, ಬಿಡೋಕ್ಕಾಗ್ಲಾಗ ಇನ್ನೇನು ಮಾಡೋದು. ಋತುನ್ ಮಾತ್ರ ಈ ಬಸಪ್ಪ ಈ ಅದೃಷ್ಟ ಈ ಗುಂಡನ ಜೊತೆ ಚೆನ್ನಾಗಾಗೋದಕ್ಕೆ ಬಿಡಬಾರ್ದು. ಬಿಡಲ್ಲ. ಇವಳನ್ನ ಮಾತ್ರ ಚೆನ್ನಾಗಾಗೋದಕ್ಕೆ ಬಿಡಲಿಲ್ಲ. ಋತು ಆದರೆ ಚೆನ್ನಾಗಿ ಮಾತಾಡ್ತಾಳೆ. ಇವಳು ನನ್ನೇ ಮಧ್ಯಾಹ್ನಕ್ಕೆ ವಾಪಸ್ ಕಳಿಸ್ಬಿಟ್ಟ. ಅವಳು ನಿನ್ನ ಕೆಲಸ ಮಾಡೋದಿಲ್ಲ ನೋಡಿ ಅಂತೇಳಿ ನನ್ನೇ ಕೂಲಿಯಿಂದ ವಾಪಸ್ ಕಳಿಸ್ಬಿಟ್ಟ ಈ ಗುಂಡ. ಮತ್ತಿಂದ ಇವನ ಮೇಲೆ ಸಿಟ್ಟೈತೆ. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಿಜ. ನನ್ನ ಎಲ್ಲರ ಮುಂದೂ ವಾಪಸ್ ಕಳಿಸ್ಬಿಟ್ಟ. ಎಲ್ಲರಿಗೂ ಊರಾಗೆಲ್ಲನ ಅಯ್ಯೋ ಗಿಡ್ಡಮ್ಮನ ಗುಂಡ ಮಧ್ಯಾಹ್ನಕ್ಕೆ ವಾಪಸ್ ಕಳಿಸ್ಬಿಟ್ಟ ಕೆಲಸದಿಂದನ ಅಂತ ಆಡ್ಕೊಂತಾರೆ. ಅದಕ್ಕೇ ಎಲ್ಲರ ಮುಂದೂ ನಾನು ಚೆನ್ನಾಗಿರ್ಬೇಕು. ಇವನ ಗುಂಡ ಹಾಳಾಗಬೇಕು. ಹಂಗೆ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಗೊತ್ತೈತೆ ನನಗೆ. ಮಂಚ್ ಕೇಳ್ತಾ ಕಣಪ್ಪ, ಒಂದಾದ ನೀರಂತೂ ಅಡಿಯಲ್ಲ ಪಾಪ. ಏನು ಮಾಡೋಣ, ಕೇಳೋರೇನ ಮೇಲೆ ಇಲ್ಲ ಅನ್ಬಾರ್ದು. ಒಂದಾದ ವಾಡಿ ಪಾಪ. ಸರಿ ಆಯ್ತು ಹೇಳಪ್ಪ. ವಾಡಿ ಏನು ಬಿಡಪ್ಪ. ಏನು ಅವರು ಒಂದು ರಾತ್ರಿ ನೈಟ್ ಯಾವಾಗಾದ್ರೂ ಕರೆಂಟ್ ಬರುತ್ತಲ್ಲ ಅವಾಗ ಈಗ ಕೇಳ್ರಿ ಅಂತ ಹೇಳೋದು ಪಾಪ. ಮುಂಜಾನೆ ಎಷ್ಟೋ ವಾಸಿ ಪಾಪ. ನಾವೇನಾದರೂ ಇಲ್ಲ ಅಂದ್ರೂ ನೋಡ್ಕೊಂತೈತೆ ಪಾಪ. ಒಳ್ಳೇದವಣ್ಣ. ಏನಾದರೂ ಪಾಪ ಬಂದು ಪೈಪ್ ಏನಾದರೂ ಸರ್ ಮಾಡೋದಿದ್ರೆ ಮಾಡಿಕೊಡುತ್ತೆ. ಏನಾದರೂ ಕರೆಂಟಿನ ಪ್ರಾಬ್ಲಮ್ ಆದರೂ ಬಂದು ಸರ್ ಮಾಡಿಕೊಡುತ್ತೆ. ಎಲ್ಲ ಮಾಡುತ್ತೆ ಬಿಡು. ಹೊಡ್ಕೊಂಬ್ಲೇಳು ಪಾಪ ಕರು ತಂಬು ಅಂತ. ಗುಂಡಪ್ಪ ಗುಂಡ ಮಾತಾಡಿಸ್ಬೇಡ್ರಿ ಅಂತ ಹೇಳ್ತಿದ್ರಿ, ಇವಾಗ ಯಾಕೆ ಬಂದು ಮಾತಾಡಿಸ್ತಾ ಇದ್ದೀರಾ? ನಾನು ಮಾತಾಡಿಸ್ಬೇಡ್ರಿ ನೀವು. ನಾನು ಮಾತಾಡೋದು ಬೇಡ. ನನ್ನ ನೀನು ನಮ್ಮ ಮನೆ ಹತ್ರ ಬರಬೇಡ ಅಂತೇಳಿ ಹೇಳ್ತಿದ್ದಲ್ಲ ಋತು ಅಕ್ಕ. ಇವಾಗ ಹೆಂಗೆ ಬಂದು ಮಾತಾಡಿಸ್ತಾ ಇದೆಯಾ ನಮ್ಮಂತ ಬಡವ್ರನ್ನ? ಎಲ್ಲ ಅನ್ಕಮ್ಮಕ್ಕೆ ಹೋಗ್ಬಿಡ ಕಣಪ್ಪ. ಇನ್ನೇನು ಮಾಡೋಕ್ಕಾಗುತ್ತೇನೋ ಮಾತಾಡಿದ್ದೀನಿ ಅಲ್ಲ. ನೀನೇನೋ ಇವಾಗ ಮನೆ ಬಿಡಬೇಕು ಅಂತೇಳಿ ಏನೋ ಹೇಳಿದೆಯಂತೆ. ಇವಾಗ ಪಂಚಾಯತಿಗೆ ಹೋಗೇನೋ ಕಂಪ್ಲೇಂಟ್ ಮಾಡಿ ಬಂದಿದೆಯಂತೆ. ಇವಾಗ ನಮಗೆ ಸೇರಿದ್ದು ಅಂತೇಳಿ ಏನೋ ಹೇಳಿದೆಯಂತೆ. ಅದು ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಏನೋ ಹೇಳಿ ಬಂದಿದೆಯಂತೆ. ಹೇಳಿ ಬಂದಿದ್ದೀವಿ. ಮತ್ತೆ ಇನ್ನೇನಕ್ಕ, ನೀವು ಅವತ್ತು ನಮ್ಮನ್ನು ಕೇಳಿಲ್ಲ ಹೇಳಿಲ್ಲ
ಬರೇ ನೀವು ಮಾಡಿರೋದೇ ಎಲ್ಲರ ಹತ್ರ ಹೇಳ್ಬಿಟ್ರೆ ನಾವು ಮಾಡಿರೋದು ನೀವು ಯಾರ ಹತ್ರನೂ ಹೇಳೋದೇ ಇಲ್ಲ. ನಾವು ಎಷ್ಟು ಸಹಾಯ ಮಾಡಿದ್ದೀವಿ, ನಾವು ನಿಮ್ಗೆ ಒಳ್ಳೇದು ಮಾಡಿದೀವಿ ತಾನೇ. ನೀವು ಯಾಕಕ್ಕ ಮತ್ತೆ ಹಿಂಗೆ ಮಾತಾಡಬೇಕು? ಇವಾಗ ಯಾವಾಗ ಬಿಡ್ಬೇಕಪ್ಪ ಮನೇನ? ಅಲ್ಕಣಮ್ಮ, ಚೆನ್ನಾಗಿದ್ದಿತ್ತಾಗೆ ಚೆನ್ನಾಗಿರ್ಬೇಕು ರೂತು, ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಸುಮ್ಮನೆ ಆ ಗಿಡ್ಡಮ್ಮನ ಮಾತು ಕೇಳಿ ನೀನು ಮಾತಾಡೋದಲ್ಲ. ನಮ್ಮ ಸಣ್ಣ ಮಾಮ, ನಾನೇನ ಗಿಡ್ಡಕ್ಕನ ಮಾತೇನು ಕೇಳಿ ಮಾತಾಡ್ತಾ ಇಲ್ಲ. ಯಾಕೋ ನನ್ನ ಮನ್ಸಿಗೆ ಬೇಜಾರಾಯ್ತು, ನಾನು ಬೇಜಾರ ಮಾಡ್ಕೊಂಡು ಅಷ್ಟೇನೆ. ಮತ್ತೆ ಎಲ್ಲರ ಹತ್ರನೂ ಊರು ತುಂಬ ಹೇಳಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು ನೋಡಪ್ಪ. ಎಲ್ಲರಿಗೂ ಗೊತ್ತಾಗೈತೆ ಇಂಥ ವಿಷಯಗಳನ್ನೆಲ್ಲ ಯಾಕೆ ಕೇಳಬೇಕು. ತಪ್ಪು ಮಾಡಿದ್ರು ಒಂದು ವೇಳೆ ಇವ್ರು ಮುಚ್ಚಿಡಬೇಕು, ನನಗಿನ್ನು ಒಳ್ಳೇದು ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನನಗೆ ಅನ್ಸಿದ್ದು ಹೇಳಿದೆ. ಸರಿ ಆಯ್ತು ಬಿಡಪ್ಪ, ಬಿಡ್ತೀನಿ. ಇನ್ನೊಂದು ಈ ತಿಂಗಳು ಮುಗಿಯೋವರೆಗೂ ಇದ್ಬಿಟ್ಟು ಬಿಡ್ತೀನಿ. ಈ ತಿಂಗಳು ಮುಗಿಯೋವರೆಗೂ ಸುಮ್ಮನಿರು. ಆಮೇಲೆ ಬೇಕಾದರೆ ನಾನು ನನ್ನ ಮಕ್ಕಳಿದ್ದಾರೆ, ಇಬ್ರು ಹೆಣ್ಮಕ್ಳು. ಹೋಗತ್ಲಾಗ ಹೆಂಗೆ ಇಬ್ರು ತಗ ಯಾರು ತಗೋಣ ಒಬ್ರು ತಗ ಇರ್ತೀನ, ಇನ್ನೇನು ಮಾಡೋಕ್ಕಾಗುತ್ತಪ್ಪ. ನಾನು ಅವಾಗ ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ, ಹಿಂಗೆ ಆಗುತ್ತೆ ಎಂಬುದು ಯಾರಿಗೆ ಗೊತ್ತು. ಸರಿ ಆಯ್ತು, ಇಷ್ಟೆಲ್ಲ ಆಗೈತೆ ಅಂದ್ರೆ ಮನೆ ತಗೊಂಡು ಇನ್ನೇನು ಮಾಡೋಣ ಬಿಡು. ಪ್ರವೀಣ ನೋಡಿದ್ರೆ ಇಂಥ ಕೆಲಸ ಮಾಡಿದ್ದಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಆಗೋಗ್ಬಿಟ್ಟೈತೆ. ಇವಾಗ ಎಷ್ಟೋ ನಮ್ಮದು 4 ಸೈಟೇ ಹೋಗೈತೆ ಅಂತಂದ್ರೆ ಮನೇದು ಯಾವ ಲೆಕ್ಕ ಬಿಡು. ಯಾವ ಜೊತೆಗೆ ಇದು ಹೋದ್ರು ಹೋಗ್ಲಿ, ಇನ್ನೇನು ಮಾಡೋದು. ಬಂದಾಕ ಮಾತಾಡಿಸ್ತವ್ರೆ ಋತು ಅಕ್ಕ. ನೀವು ಹೆಣ್ಮಕ್ಳು ತಗೋಣ ಇರ್ರಿ, ಎಲ್ಲನ ಇರ್ರಿ, ಒಟ್ನಲ್ಲಿ ನಮಗೇನು ಕರೆಕ್ಟು ಅಷ್ಟೇ. ನಾವಂತೂ ಬಿಡೋದಿಲ್ಲ. ನೀವು ಮುಂಚೆನೇ ಎಚ್ಚರಿಕೆಯಿಂದನ ಎಲ್ಲ ಮಾಡ್ಕೋಬೇಕಾಗಿತ್ತು ಋತು ಅಕ್ಕ. ಒಂದು ದಿವಸನಾದ್ರೂ ಬಂದು ಹೇಳಿದ್ರ, ನಮ್ಮನ್ನು ಕೇಳಿದ್ರ ಚೆನ್ನಾಗಿದ್ದಾಗಲಿ, ಏನು ಬಿಡು ಇವ್ರದ್ದೇನು ಲೆಕ್ಕ ಅನ್ನೋ ಥರ ಇದು ಮಾಡ್ತಾ ಇದ್ದೀರಲ್ವಾ. ಬಿಡು ಇವ್ರದ್ದೇನು, ಇವ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ, ಏನು ಮಾಡ್ತಾರೆ ನೋಡೋಣ ಅನ್ನೋ ತಕ್ಕಲು ನೀವು ನಮ್ಮನ್ನ ಅಷ್ಟು ಸದರ ತಗೊಂಡಿದ್ದೀರಲ್ವಾ. ಅಷ್ಟೊಂದು ನೀವು ಒಂಥರ ನಮಗೆ ಸದರ ತಗೊಂಡು ಮಾತಾಡ್ತಾ ಇದ್ದೀರಾ. ಋತು ಅಕ್ಕ, ಒಂದು ದಿವಸನಾದ್ರೂ ಹಿಂಗೈತೆ. ನೀವಿಬ್ರು ಹೋಗೋಣ ಗುಂಡ, ನೀವಿಬ್ರು ಸೈನ್ ಮಾಡು, ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಕೊಡಿ ಅಂತೇಳಿ ಚೆನ್ನಾಗಿದ್ದಾಗ ಆದರೂ ನೀವು ಕೇಳಲಿಲ್ವಲ್ಲ. ಅದೇ ಮತ್ತೆ ಕೇಳಿ ಒಂದು ದಿವಸನಾದ್ರೂ ಮಾಡಿಸ್ಕೊಂಬಿಲ್ಲ. ಎಲ್ಲಾನ ಬರೀ ನೀವು ಒಳ್ಳೇದು ಮಾಡಿರೋದೇ ಹೇಳ್ತಿರಲ್ಲ. ಇವತ್ತು ನಮ್ಮ ಮಾಮ ಆ ಜಾಗ ಕೊಡಲಿಲ್ಲ ಅಂದರೆ ನಮ್ಗೆ ಇವತ್ತು ಎಷ್ಟು ಅನುಕೂಲ ಆಗೋದು. ನಮ್ಗೆ ಇದ್ದಿದ್ರೆ ನಾವು ಏನೋ ಒಂದು ಮಾಡ್ಕೊಂತಿದ್ವಿ ಇವತ್ತು. ನಮಗೂ ನಾವು ನಮ್ಮ ಮಾಮನ ಅವತ್ತು ಕೊಟ್ಟೈತೆ, ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ಲು ಋತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಮಾಮನ ಅವತ್ತು ನಿನಗೆ ಆ ಸೈಟ ರಿಜಿಸ್ಟರ್ ಮಾಡಿಸೈತೆ. ಆದರೆ ಇವ್ರು ಸೈನ್ ಹಾಕ್ಕೊಂಡಿಲ್ಲ. ನೀನು ಅದೇನೈತೆ ಬರೀ ಇಲ್ಲಿ ಮಾಡಿಸ್ಕೊಂಡಿದ್ದೀಯ ಅಷ್ಟೇ, ಬರೀ ಪಂಚಾಯತಿಲಿ. ಅದು ಏನಿದ್ರು ಇದಾಗಿಲ್ಲ, ಅಲ್ಲೇನಾಗಬೇಕು ಅದಾಗಿಲ್ಲ. ಅದಕ್ಕೆ ಕಣಮ್ಮ, ಹೆಂಗೋ ನಂದೇ ತಪ್ಪಾಗೈತೆ. ಬಿಡ್ತೀನಿ, ತಿಂಗಳು ಮುಗಿಯೋವರೆಗೂ ಬಿಟ್ಟು ನಮ್ಮ ಹೆಣ್ಮಕ್ಳು ಹೋಗಿ ಇರ್ತೀನಿ. ನಮ್ಮ ಅಜ್ಜಿನ ಅದೇ ಹೇಳ್ತೀವಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರು ಬಿಡು ಅಂತಂದರೆ ಬಿಡಲೇಬೇಕಾಗುತ್ತಮ್ಮ. ಬಿಟ್ಬಿಡು, ಇಷ್ಟೊಂದೇ ಎಲ್ಲ ಕಳ್ಕೊಂಡಿದ್ಯಾ ಅಂದಮೇಲೆ ಬಿಟ್ಬಿಡು ಅಂತೇಳಿ ನಮ್ಮ ಅಜ್ಜಿನೂ ಹೇಳ್ತು. ನಾನು ಅದಕ್ಕೆ ನಮ್ಮ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ನಮ್ಮ ಮನ್ವಿತಕ್ಕೆ ಹೋಗಿರ್ತೀನಿ. ತನ್ವಿದಂತೂ ಅಂತದ್ದು ಇದಾಯಿತು. ಏನು ಮಾಡೋಣ, ಎಲ್ಲ ಹಿಂಗೆ ಆಗೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಬಿಡ್ತೀನಿ ಗುಂಡ, ಬಿಡ್ತೀನಿ. ತಿಂಗಳು ಮುಗಿಯೋವರೆಗೂ ಇದ್ಬಿಟ್ಟು ಆಮೇಲೆ ಬಿಡ್ತೀನಿ. ತಿಂಗಳು ಟೈಮ್ ಕೊಡು ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಆಯ್ತಕ್ಕ, ಆಯ್ತು ಹೇಳು. ಮಾತಾಡ್ಬಿಡ್ತಾರೆ ಆಮೇಲೆ ಇಂಥವು. ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಇವಾಗ ಆ ಅಕ್ಕನೇ ಬಂದ್ಬಿಟ್ಟು ಮನೆ ಬಿಡ್ತೀನಿ ಅಂತ ಹೇಳ್ತಾ ಐತೆ. ಅದೃಷ್ಟ ಬಿಡು, ಅವರೇ ಬಂದು ಹೇಳ್ತಾವ್ರೆ ಅಂದಮೇಲೆ ಯಾಕೆ. ಬಿಡು, ಈಗ ಅವರಾಗಿ ಅವರು ಹೇಳ್ತಾರೆ ಅಂದಮೇಲೆ ನೋಡೋಣ ತಡಿ, ಏನಾಗುತ್ತೆ ಏನೋ ಎತ್ತ ಅಂತ. ನನಗೆ ಒಂದೊಂದ್ಸತಿ ನಾನು ಯಾಕಾದ್ರೂ ಹಿಂಗೆ ಮಾಡೋದು ಅನ್ಸುತ್ತೆ. ಆದ್ರೂ ಇರುವತ್ತು ಅಕ್ಕ ನಮ್ಮ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ಕೊಂಡಿದ್ದು ನೋಡಿ ಆ ಅಕ್ಕನಿಗೆ ಬರೀ ನಾನು ಒಳ್ಳೇದು ಮಾಡಿದೆ ಅಂತ ಹೇಳುತ್ತಲ್ಲ. ಅದಕ್ಕೇನೆ ನಾವು ಒಳ್ಳೇದು ಮಾಡಿರೋದು ಆ ಅಕ್ಕನಿಗೂ ತಿಳಿಬೇಕಂತಂದ್ರೆ ಇದು ಗೊತ್ತಾಗಬೇಕು ಅಂತ ಇದು ಮಾಡಿದೆ. ಅದಕ್ಕೆ ಸರಿ ಆಯ್ತಪ್ಪ ಮನೆ ಬಿಡ್ತೀನಿ ಇದೊಂದು ತಿಂಗಳಿದ್ಬಿಟ್ಟು ಅಂತ ಹೇಳ್ತೈತೆ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದೆ ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.